ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ 11ನೇ ಕಂತಿನ 2,000 ರೂಪಾಯಿ ಬಂದಿಲ್ವಾ, ಯೋಚನೆ ಮಾಡ್ತಾ ಇದ್ದೀರಾ? ಏನು ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ 4,000 ಬರುತ್ತದೆ ಒಟ್ಟಿಗೆ. ಇದನ್ನು ನಾನೇ ಹೇಳ್ತಾ ಇರುವುದಲ್ಲ, ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವುದು. ಆ ಒಂದು ವಿಡಿಯೋನ ಲೈವ್ ಕ್ಲಿಪ್ನಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸುತ್ತೇನೆ. ಪ್ರೂಫ್ ಕೂಡ ನೋಡಿರ್ತೀರಾ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ವೇಟ್ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯದು 11ನೇ ಕಂತಿನ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ 11ನೇ ಕಂತಿನ ಹಣ ಇಷ್ಟೊತ್ತಾಗಲೇ ನಿಮಗೆ ರಿಸೀವ್ ಮಾಡಿಕೊಂಡು ನಿಮ್ಮ ಕೈಯಲ್ಲಿ 2,000 ರೂಪಾಯಿ ಇರಬೇಕಾಗಿತ್ತು. ಆದರೆ ಪ್ರತಿನಿತ್ಯನೂ ಕೂಡ ಮೊಬೈಲ್ ಚೆಕ್ ಮಾಡುವುದೇ ಆಗಿದೆ. ಪ್ರತಿನಿತ್ಯನೂ ಕೂಡ ಗೃಹಲಕ್ಷ್ಮಿ ಹಣ ಯಾವಾಗಪ್ಪ ಬರುತ್ತದೆ ಅಂತ ವಿಡಿಯೋನ ನೋಡುವುದೇ ಆಗಿರುತ್ತದೆ. ಆದರೆ 2,000 ರೂಪಾಯಿ ಮಾತ್ರ ನಿಮಗೆ ಖಂಡಿತವಾಗ್ಲೂ ಇನ್ನೂ ಎಷ್ಟೊಂದು ಜನಕ್ಕೆ ಬಂದಿರಲ್ಲ. ಅದರಿಂದ ನಿಮಗೆ ಕಾಮನ್ ಆಗಿ ಒಂದು ಪ್ರಶ್ನೆ ಇರುತ್ತೆ, 2,000 ರೂಪಾಯಿ ಸರ್ಕಾರದವರು ನಿಜವಾಗ್ಲೂ ಹಾಕುತ್ತಾರಾ, ಹಾಕಲ್ವಾ, ಏನಪ್ಪ ಕತೆ ಅಂತ. ಇವಾಗ ಲೇಟೆಸ್ಟ್ ಆಗಿ ಇದರ ಬಗ್ಗೆ ಏನೇನು ಅಪ್ಡೇಟ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಲೈವ್ ಆಗಿ ನೀವು ಈ ಒಂದು ವಿಡಿಯೋದಲ್ಲಿ ನೋಡುತ್ತೀರಾ. ಲೈವ್ ಪ್ರೂಫ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ರಿಫಿಲ್ ಮಾಡಿ ತೋರಿಸುತ್ತೇನೆ. ಇಲ್ಲಿ ನ್ಯೂಸ್ ಚಾನಲ್ನಲ್ಲಿ ಕೂಡ ನೋಡುತ್ತಿರಬಹುದು, ಸಾಕಷ್ಟು ಕಡೆಯಲ್ಲಿ ಬರುತ್ತಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡುವುದಕ್ಕೆ ಸರ್ಕಾರದವರು ಬಳಿ ಹಣನೇ ಇಲ್ಲ. ಇಲ್ಲಿ ಬೇರೆ ಸಮುದಾಯಕ್ಕೆ ಏನು ಹಣ ಮಡಗಿರುತ್ತಾರೆ, ಮೀಸಲಾತಿ ಸಮುದಾಯಕ್ಕೆ ಆ SC ST ಅವರಿಗೆ ಮಡಗಿರುವಂತಹ ಫಂಡ್ ಎಲ್ಲಾನು ಕೂಡ ತೆಗೆದುಕೊಂಡು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ. ಆ ಒಂದು ಕಾಂಗ್ರೆಸ್ ಸರ್ಕಾರನ ನೀವು ಪ್ರತಿಯೊಂದು ನ್ಯೂಸ್ ಚಾನೆಲ್ ನಲ್ಲಿ ನೋಡಿರ್ತೀರಾ. ಮತ್ತೆ ಎಷ್ಟೊಂದು ಜನಕ್ಕೆ ಕಾಂಗ್ರೆಸ್ ಅವರಿಗೂ ಕೂಡ ಮುಗಿತಾ ಇರುತ್ತಾರೆ. ಇವಾಗ ಇದರ ಬಗ್ಗೆ ಎಲ್ಲಾನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಪ್ರೂಫ್ ಬೇಕಲ್ವಾ, ವಿಡಿಯೋನ ಹೇಳುತ್ತಾರೆ. ಒಂದು ಇನ್ಫಾರ್ಮೇಶನ್ ಎಲ್ಲಿಂದ ಸೋಸಿ ಬಂದಿದೆ ಎಲ್ಲಾನು ಕೂಡ ಇನ್ಫಾರ್ಮೇಶನ್ ಎಲ್ಲಾನು ಕೂಡ ಅದಕ್ಕೋಸ್ಕರ ಲೈವ್ ವಿಡಿಯೋನ ಪ್ಲೇ ಮಾಡ್ತೀನಿ, ನೋಡಿಕೊಳ್ಳಿ. ಅದಾದ್ಮೇಲೆ ಮಾತನಾಡುತ್ತೇನೆ. 5ನೇ ತಾರೀಕಿಗೆ ಕೊನೆಯದಾಗಿ ಬಂದಿದೆ, ಆಯ್ತಾ? ಒಂದ್ ತಿಂಗಳು ಜೂನ್ 1 ಬರ್ಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ DBTಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC ST ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ DBT ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ DBT ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ. ಇಲ್ಲಿ ನೀವು ಎಲ್ಲರೂ ಕೂಡ ಲೈವ್ ವಿಡಿಯೋನ ನೋಡಿದ್ರಿ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳಿಗೆ ಹಣ ಕೊಡುವುದಕ್ಕೆ ಹೌದು ನಾವು SC ST ಸಮುದಾಯದಿಂದ ಹಣನ ಬಳಸಿಕೊಂಡಿದ್ದೀವಿ. ಆದರೆ ಇಲ್ಲಿ ನೀವು ತಿಳಿದುಕೊಳ್ಬೇಕಾಗಿರುವುದು ಏನೆಂದರೆ, ಇಲ್ಲಿ SC ST ಜನಾಂಗದವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಅವರಿಗೆ ಏನು ಮಾಡಿದ್ದೀವಿ ಅಂದರೆ 11ನೇ ಕಂತಿನ ಹಣ ಫಸ್ಟ್ ಅವರ ಖಾತೆಗಳಿಗೆ ಹಾಕಿದ್ದೀವಿ, ಸರಿನಾ? ಇಲ್ಲಿ ಮತ್ತೆ ಯಾರ್ಯಾರಿಗೆ ಬಂದಿರಲ್ಲ ಅವರಿಗೆ ಏನು ಮಾಡುತ್ತಿದ್ದೀವಿ ಅಂದರೆ ಕೇವಲ 1-2-3 ದಿನದಲ್ಲಿ ಹಾಕಿ ಕೊಡುತ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ 2,000 ರೂಪಾಯಿ, ಅದು SC ST ಮಹಿಳೆಯರು ಏನು ಮಾಡುತ್ತಾರಲ್ಲ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತದೆ. ಇನ್ನು ಮುಂದೆ ಅವರಿಗೆ 2,000 ರೂಪಾಯಿ ಫಸ್ಟ್ ಬರುತ್ತದೆ. ಬೇರೆ ಸಮುದಾಯಕ್ಕೆ ಏನಿದಾರಲ್ಲ ಮಹಿಳೆಯರು ಅಂದರೆ ಒಕ್ಕಲಿಗರು ಮತ್ತು ಇಳಿಗರು, OBC ಕ್ಯಾಟಗರಿ, ಮುಸ್ಲಿಂ, ಕ್ರಿಸ್ತರು, ನಿಮಗೆ ಎಲ್ಲರಿಗೂ ಕೂಡ ಆಮೇಲೆ ಎಲ್ಲರ ಖಾತೆ ಕೂಡ ಹಾಕುತ್ತೇವೆ, ಆಮೇಲೆ ನಿಮಗೆ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ, ಸರಿನಾ? ಜೊತೆಗೆ 11ನೇ ಕಂತಿನ ಹಣ ಇನ್ನು ಬಂದು ಕೇವಲ 1-2 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಇನ್ನು ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತದೆ, ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಜೊತೆಗೆ 12ನೇ ಕಂತಿನ ಹಣನೂ ಕೂಡ ಜುಲೈ 15ನೇ ತಾರೀಕು ಆದಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಯಾರಿಗಾದರೂ 11ನೇ ಕಂತಿನ ಬಂದಿರಲ್ಲ 15ನೇ ತಾರೀಕು ಒಳಗಡೆ ಅಂದರೆ ಅವರಿಗೆ ಏನಾಗುತ್ತದೆ ಅಂದರೆ 11, 12 ಎರಡೂ ಕೂಡ ಸೇರಿ ಜುಲೈ 15ನೇ ತಾರೀಕು ಆದಮೇಲೆ ಒಟ್ಟಿಗಿನ 4,000 ಬರುತ್ತದೆ. ಯಾರು ಕೂಡ ಏನು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ನಿಮಗೆ ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲ ಮಹಿಳೆಯರು ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.